ರೇಣುಕಾಸ್ವಾಮಿಗೆ ಕರೆಂಟ್ ಕೊಟ್ಟು ಟಾರ್ಚರ್ ಅನ್ನ ಮಾಡಲಾಗಿದೆ. ವಿಚಾರಣೆ ವೇಳೆ ಕೋರ್ಟ್ಗೆ ತಿಳಿಸಿದ್ದಾರೆ ಎಸ್ಪಿಪಿ. ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಆರೋಪಿ ನಂದೀಶು ದೀಪಕ್ನಿಂದ ವಿದ್ಯುತ್ ಶಾಕ್ ಅನ್ನ ಕೊಡಲಾಗಿದೆ. ವಿದ್ಯುತ್ ಡಿವೈಸ್ಗೆ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ವಿದ್ಯುತ್ ಉಪಕರಣ ಸಿಕ್ಕಿದ್ರೆ ಕೇಸ್ಗೆ ಮತ್ತಷ್ಟು ಬಲ ಬರುತ್ತೆ. ನೋಡಿ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಗೆ ಬಹಳಷ್ಟು ಟಾರ್ಚರ್ ಅನ್ನ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ. ಚಿತ್ರ ಹಿಂಸೆಯನ್ನ ಮಾಡಿ ಇಲ್ಲಿ ಸಾಯಿಸಲಾಗಿದೆ ಅಂತ. ಇನ್ನೊಂದು ಕಡೆಯಲ್ಲಿ ನಿನ್ನೆ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ವಕೀಲರು ಆರೋಪಿಗಳಿಗೂ ಈಗೇನು ವಶಕ್ಕೆ ಪಡ್ಕೊಂಡಿದ್ದಾರೋ ಆ ಆರೋಪಿಗಳಿಗೂ ಕೂಡ ಪೊಲೀಸರು ಟಾರ್ಚರ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಜಡ್ಜ್ ಮುಂದೆ ವಾದವನ್ನ ಮಂಡಿಸಿದ್ದಾರೆ. ಸೊ ಇಲ್ಲಿ ಒಂದು ರೇಣುಕಾಸ್ವಾಮಿಗೂ ಕೂಡ ಹಿಂಸೆಯನ್ನ ಕೊಟ್ಟು ಟಾರ್ಚರ್ ಅನ್ನ ಮಾಡಿ ಒದ್ದು ಹೊಡೆದು ಸಿಗರೇಟ್ನಿಂದ ಸುಟ್ಟಿ ಈ ಥರದ್ದೆಲ್ಲ ಹಿಂಸೆಗಳನ್ನ ಮಾಡಿದ್ದಾರೆ. ಆ ಥರ ಹಿಂಸೆಯನ್ನ ಕೊಟ್ಟೇ ರೇಣುಕಾಸ್ವಾಮಿಯನ್ನ ಸಾಯಿಸಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರೋದು. ಪೋಸ್ಟ್ ಮಾರ್ಟಮ್ನಲ್ಲಿ ಅದು ಕೂಡ ಬಂದಿದೆ. ಅಂದರೆ ಆತ ಸಾಯುವ ಮುನ್ನ ಬಹಳಷ್ಟು ಹಿಂಸೆಯನ್ನ ಅನುಭವಿಸಿದ್ದ ಅಂತ. ಇನ್ನೊಂದು ಕಡೆಯಲ್ಲಿ ನಿನ್ನೆ ದರ್ಶನ್ ಮತ್ತು ಪವಿತ್ರ ಮತ್ತು ಈ ಆರೋಪಿಗಳ ಪರವಾದಂಥ ವಾದವನ್ನು ಮಂಡಿಸ್ತಿದ್ದಂಥ ವಕೀಲರು ಕೋರ್ಟ್ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ನಮಗೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ, ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ, ಮತ್ತು ಕೆಲವೊಂದಷ್ಟು ಆರೋಪಿಗಳಿಗೆ ಇಲ್ಲಿ ಪೊಲೀಸರು ಕೂಡ ಟಾರ್ಚರ್ ಮಾಡಿದ್ದಾರೆ, ಪೊಲೀಸರು ಕೂಡ ಅವರದೇ ಭಾಷೆಯಲ್ಲಿ ವಿಚಾರಿಸಿದ್ದಾರೆ, ಆ ಥರ ಎಲ್ಲ ಮಾಡಬಾರ್ದಿತ್ತು ಅನ್ನುವಂಥ ವಿಚಾರವನ್ನು ಮಂಡಿಸಿದ್ದಾರೆ. ಈ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿಗೆ 5 ದಿನ ಮತ್ತೆ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಒಟ್ಟಲ್ಲಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಗೆ ಬಹಳಷ್ಟು ಚಿತ್ರಹಿಂಸೆಯನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಮತ್ತು ಆ ಮೃತದೇಹದ ಫೋಟೋಗಳನ್ನು ನೋಡಿದಾಗಲೇ ಗೊತ್ತಾಗ್ತಾ ಇತ್ತು, ಸಾಕಷ್ಟು ಹಿಂಸೆಯನ್ನು ಮಾಡಲಾಗಿದೆ. ಆತನಿಗೆ ಹೇಗೆ ಬೇಕೋ ಹಾಗೆ ಮೃಗೀಯ ರೀತಿಯಲ್ಲಿ ಒತ್ತಿಸಿ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ, ಬಲವಂತವಾಗಿ ಆತನಿಗೆ ಇನ್ನೇನು ತಿನ್ನಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಸೊ ಈ ಎಲ್ಲ ವಿಚಾರಗಳು ಕೂಡ ಕೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಏನೇನು ಟಾರ್ಚರ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಟಾರ್ಚರ್ ಮಾಡಿದ್ದಾರೆ, ಮೃತ ರೇಣುಕಾಸ್ವಾಮಿ ಸಾವನ್ನಪ್ಪುವುದಕ್ಕಿಂತ ಮುಂಚಿತವಾಗಿ ಆತ ಏನೇನು ಅನುಭವಿಸಿದ್ದ ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿದೆ.